ಶ್ರೀಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತೆ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ನೋಡಿ, ವಿಶೇಷವಾಗಿ ಮೇ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಮೃಗಶಿರ ನಕ್ಷತ್ರ 3-4ನೇ ಪಾದ, ಹಾಗೆ ಆರ್ದ್ರಾ ನಕ್ಷತ್ರ 1-2-3-4ನೇ ಪಾದ, ಪುನರ್ವಸು ನಕ್ಷತ್ರ 1-2-3ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಇದು ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ಫಲ ಹೇಳುವಂತಹ ತೀರ್ಮಾನ ಅಲ್ಲ. ನೋಡ, ಈ ಗ್ರಹಸ್ಥಿತಿಗಳ ಮೂಲಕ ಏನೇನಿದೆ ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ರಾಶಿಯಲ್ಲಿ ಗುರು ಶುಕ್ರರು, ರಾಶಿಯಲ್ಲಿ ವ್ಯಯಾಧಿಪತಿ ಶುಕ್ರನೂ ಕೂಡ, ಪಂಚಮಾಧಿಪತಿ ಶುಕ್ರನೂ ಕೂಡ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ. ರಾಶಿಯಲ್ಲಿ ಗುರು ಶುಕ್ರರು, ಹಾಗೆ ತೃತೀಯ ರಾಶಿಯಲ್ಲಿ ಕೇತು, ಹಾಗೆ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ರಾಹು, 10ನೇ ರಾಶಿಯಲ್ಲಿ ಶನೀಶ್ವರನು, 12ನೇ ರಾಶಿಯಲ್ಲಿ ಕುಜ, ಹಾಗೆ 12ನೇ ರಾಶಿಯಲ್ಲಿ ರವಿ ಮತ್ತು ಬುಧರು, ಹೀಗೆಲ್ಲ ಇದ್ದಾರೆ. 12ನೇ ತಾರೀಕು, 15ನೇ ತಾರೀಕು ಸಾಮಾನ್ಯ, 14ನೇ ತಾರೀಕು, 12ನೇ ತಾರೀಕಲ್ಲಿ ರವಿ ಮತ್ತು ಕುಜ ಶುಕ್ರರೆಲ್ಲ ಚೇಂಜ್ ಆಗ್ತಾರೆ. ಹೀಗೆಲ್ಲ ಇದೆ. ನೋಡಿ, ಈ ತಿಂಗಳಲ್ಲಿ ವಿಶೇಷವಾದಂಥ ಹಬ್ಬ ಹರಿದಿನಗಳೇನಪ್ಪ ಅಂತಂದರೆ, 1ನೇ ತಾರೀಕಿಗೆ ಬುದ್ಧ ಪೌರ್ಣಿಮೆ ಅಂಥೇಳಿದೆ, ಹಾಗೆ 5ನೇ ತಾರೀಕಿಗೆ ಸಂಕಷ್ಟದ ಚತುರ್ಥಿ, ಹಾಗೆ 11ನೇ ತಾರೀಕಿಗೆ ಹನುಮತ್ ಜಯಂತಿ, 13ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 14ನೇ ತಾರೀಕಿಗೆ ಪ್ರದೋಷ, 15ಕ್ಕೆ ವಿಶೇಷವಾಗಿ ವೃಷಭ ಸಂಕ್ರಾಂತಿ, 16ಕ್ಕೆ ಬಾದಾಮಿ ಅಮಾವಾಸ್ಯೆಯೂ ಕೂಡ ಇದೆ. ಹಾಗೆ 17ನೇ ತಾರೀಕಿಗಿಂತ ಅಧಿಕ ಮಾಸ. ನೋಡಿ, ಅಧಿಕ ಮಾಸ ಅಂಥೇಳಿ ಕೇಳಿರ್ತೀರಿ. ಇದು ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ಮಾಸದ ಅಧಿಕ ಮಾಸ ಅಂಥೇಳಿ ಬಂದಿದೆ. 17ನೇ ತಾರೀಕಿಗೆ ಅಧಿಕ ಮಾಸ ಅಂಥೇಳಿ ಶುರು. ಹಾಗೆ 22ನೇ ತಾರೀಕು ಸರ್ವೇಶಾಂ ಏಕಾದಶಿ, 30ನೇ ತಾರೀಕಿಗೆ ಮತ್ತೆ ಪುನಃ ಹುಣ್ಣಿಮೆ ಇದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತಹ ಒಂದು ಶುಭವಾದಂಥ ದಿವಸ ಇದೆ. ಹೀಗೆ ಹಬ್ಬ ಹರಿದಿನಗಳೇ ಇದೆ. ವಿಶಾಖ ಮಾಸ ಆದದ್ರಿಂದ ಖುಷಿ, ಸಂತೋಷ, ನೆಮ್ಮದಿ ಹೇಳುವಂಥದ್ದು ಕಾಣ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆಗೆ ಒಂದು ಹಂತಕ್ಕೆ ನೋಡಿ, ದಶಮದ ಶನೀಶ್ವರನು, ಒಂದು ಹಂತಕ್ಕೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಮಾಡಿಕೊಳ್ತಾ ಇದ್ದೀರಿ. ಹಾಗೆ ಸಣ್ಣ ಪುಟ್ಟ ಏನು ಹೇಳ್ತೇವೆ, ಕಾಯಿಲೆ ಅಂತಲ್ಲ, ಆದರೂ ಎಲ್ಲೋ ಒಂದು ಕಡೆಗೆ ನೋವು, ತೊಂದರೆ ಅನುಭವಿಸುವಂತಹ ಒಂದು ಪರಿಸ್ಥಿತಿ, ಸಣ್ಣ ಪುಟ್ಟ ಆಪರೇಷನ್ ಮಾಡಿಕೊಳ್ಳುವಂಥದ್ದು, ಇದ್ದಕ್ಕಿದ್ದ ಹಾಗೆ ಎಲ್ಲ ಚೆನ್ನಾಗಿದೆ, ಆದರೆ ಏನಪ್ಪ ಕಿರಿಕಿರಿ ಅಂಥೇಳಿ, ಹೀಗೆ ಯಾವುದೋ ಒಂದು ರೀತಿಯಾದಂತಹ ಚಿಂತೆ, ಆತಂಕಗಳಲ್ಲಿ ನೀವು ಸ್ವಲ್ಪ ಒದ್ದಾಟದಲ್ಲಿ ಇದ್ದೀರಿ. ನೋಡೋಣ ಏನೇನು ಶುಭವಾಗುತ್ತೆ. ರಾಶಿಯಲ್ಲಿರುವಂಥ ಗುರು ಶುಕ್ರರು, ನೋಡಿ, ದಶಮಾಧಿಪತಿ ರಾಶಿಯಲ್ಲಿ ಗುರು ಇದ್ದಾನೆ. ಹಾಗಾಗಿ ವಿದೇಶಿ ಸಂಬಂಧವಾದಂಥ ಉದ್ಯೋಗಗಳು, ಹೊರದೇಶದ ಸಂಬಂಧವಾದಂತಹ ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದು ಕಡೆಗೆ ಅಭಿವೃದ್ಧಿ, ಮತ್ತು ಇದು ಕೆಲಸ ಕಳೆದು ಹೋಯಿತು, ಇದು ಕೆಲಸ ಹೋಗ್ತಾ ಇದೆ ಅಂತಂದರೆ ಬೇರೆ ಯಾವುದೋ ಒಂದು ಕೆಲಸ, ಬೇರೆ ಎಲ್ಲ ಒಂದು ಕಡೆಗೆ ಅನುಕೂಲತೆಗಳು ಕೂಡ ಆಗುವಂತಹ ಚಾನ್ಸಸ್ ಇದೆ ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಹಾಗಾಗಿ ಉದ್ಯೋಗದಲ್ಲಿ ಎಲ್ಲೋ ಒಂದು ಕಡೆಗೆ ಸಮಾಧಾನವನ್ನು ಕೊಡುವಂತಹ ಸಾಧ್ಯತೆಗಳಿದೆ ಎಂಬುದನ್ನು ಕೂಡ ಗಮನಿಸಬಹುದು. ಹಾಗೆ ಎರಡನೇದಾಗಿ ಗುರು ಶುಕ್ರರ ರಾಶಿಯಲ್ಲಿದ್ದಾರೆ. ಸಣ್ಣ ಪುಟ್ಟ ಅನಾರೋಗ್ಯಗಳು ಆಗ್ತಾ ಇದೆ ನಿಜ, ಆದರೂ ಕೂಡ ಎಲ್ಲೋ ಒಂದು ಕಡೆ ಗುರುನ ದೇಹಪುಷ್ಟಿಶ್ಚ, ಆ ಸಣ್ಣ ಪುಟ್ಟ ತೊಂದರೆಗಳೇ ದೊಡ್ಡದು ಬರದೇ ಇದ್ದ ಹಾಗೆ ಚಿಕಿತ್ಸೆಗಳಾಗಬಹುದು, ಅಥವಾ ಸಣ್ಣ ಪುಟ್ಟದಾದಂತಹ ಒದ್ದಾಟಗಳು ಜೀವನದ ಕೆಲವೊಂದಷ್ಟು ಟರ್ನಿಂಗ್ ಪಾಯಿಂಟನ್ನು ಕೂಡ ಕೊಡುವಂಥ ಸಾಧ್ಯತೆಗಳಿದೆ. ಇದನ್ನು ಕೂಡ ನಾವು ಗಮನಿಸಬಹುದು. ಹಾಗಾಗಿ ಅನುಕೂಲತೆಗಳು ನಿಮಗೆ ಆರೋಗ್ಯದ ವಿಷಯದಲ್ಲಿ ಆಗುವಂಥ ಚಾನ್ಸಸ್ ಇದೆ. ಅಂದರೆ ಗುರು ರಾಶಿಯಲ್ಲಿದ್ದಾಗ ಏನೋ ಸಣ್ಣದರಲ್ಲೇ ನಮಗೆ ಹೋಗುತ್ತೆ ಅಂತ, ಅದೇ ಹೇಳ್ತಾರಲ್ಲ, ಕೊಡಲಿ ಪೆಟ್ಟು ಬೀಳುವಂಥದ್ದಿತ್ತು, ಎಲ್ಲೋ ಸೂಜಿಯಲ್ಲೇ ಹೋಯಿತು ಅಂತ. ಹಾಗಾಗಿ ಈಗ ತೊಂದರೆ ಬಂದಿದೆ ಅಂತೇಳಿ ಅಂತಹ ತೀರಾ ಚಿಂತೆ ಮಾಡಿಕೊಡುವಂಥದ್ದು ಬೇಡ. ಆರೋಗ್ಯದ ವಿಷಯದಲ್ಲಿ ಗುರುನ ದೇಹ ಪುಷ್ಟಿಶ್ಚ, ಗುರು ಎಲ್ಲೋ ಒಂದು ಕಡೆಗೆ ದೇಹ ಶುದ್ಧಿಯನ್ನು ಮಾಡ್ತಾನೆ, ದೇಹಕ್ಕೆ ಅಭಿವೃದ್ಧಿ ಆಗುವಾಗ ಮಾಡ್ತಾನೆ, ದೇಹಕ್ಕೆ ಹುಮ್ಮಸ್ಸು ಬರುವ ಹಾಗೆ ಮಾಡ್ತಾನೆ. ದೇಹ ಅಂದರೆ 2 ದೇಹ, ಒಂದು ಒಳಗಡೆ ಇರುವಂಥ ಮನಸ್ಸಿನ ಸೂಕ್ಷ್ಮವಾದಂಥ ಶರೀರಗಳು. ಯಾಕಂದರೆ ಗುರು ಯಾವಾಗ ರಾಶಿಯಲ್ಲಿ ಬರ್ತಾನೆ ನೋಡಿ, ಆವಾಗ ಮನಸ್ಸು ಪ್ರಫುಲ್ಲವಾಗುತ್ತೆ. ಹಾಗಾಗಿ ನಿಮಗೆ ಜಾಸ್ತಿ ಹೋರಾಟ ಮಾಡಬೇಕು, ಜಾಸ್ತಿ ಸಾಧನೆ ಮಾಡಬೇಕು, ಜಾಸ್ತಿ ಎಲ್ಲ ಕೆಲಸ ಕಾರ್ಯದಲ್ಲಿ ಅಚೀವ್ ಮಾಡಬೇಕು ಎಂಬಂಥದ್ದೆಲ್ಲ ಇದೆ ನಿಮಗೆ ಅಲ್ವಾ. ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಈ ತಿಂಗಳಲ್ಲಿ ಇಷ್ಟು ನಾನು ಲಾಭ ಮಾಡಬೇಕಪ್ಪ, ಈ ತಿಂಗಳಲ್ಲಿ ಇಷ್ಟು ನನಗೆ ಸಿಗಬೇಕಪ್ಪ, ಈ ತಿಂಗಳು ನನಗೆ ಹೀಗೆ ಆಗಬೇಕು ಹೇಳುವಂಥ ಮನಸ್ಥಿತಿ ಇದೆ ಅಲ್ವ ನಿಮಗೆ. ಅದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಗುರು ನಿಮಗೆ ಅಂತಹ ಎಲ್ಲ ಅನುಕೂಲತೆಗಳನ್ನು ಕೂಡ ಭಗವಂತನು ಗುರು ಮಾಡಿಕೊಡ್ತಾನೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಒಂದು ತಿಂಗಳು ಎಂಬುದನ್ನು ಕೂಡ ನಾವು ಹೇಳಬಹುದು. ಹಾಗೆ ಎರಡನೇದಾಗಿ ಶುಕ್ರನೂ ಕೂಡ ಇದ್ದಾನೆ. ವಸ್ತ್ರ ವ್ಯಾಪಾರ ವ್ಯವಹಾರ ಮಾಡೋರು, ಹಾಗೆ ಗೃಹಿಣಿಯರು, ಮನೆಯಲ್ಲೇ ಸಣ್ಣ ಸಣ್ಣ ಬಿಸ್ನೆಸ್ಸನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳು, ನಿಮಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳಾಗುತ್ತೆ, ಲಾಭಾಂಶಗಳು ಕೂಡ ಸಿಗುತ್ತೆ. ಎಷ್ಟೋ ಸಲ
ತಿಂಗಳಕ್ಕೆ 5,000 10,000 20,000 ಇಷ್ಟೇ ಸಣ್ಣ ಸಣ್ಣ ಬಿಸ್ನೆಸ್ಸನ್ನು ಮಾಡ್ತಾರೆ. ಉಪ್ಪಿನಕಾಯಿ ವ್ಯಾಪಾರ ವ್ಯವಹಾರ, ಅಥವಾ ಮನೆಯಲ್ಲೇ ಸಣ್ಣ ಸಣ್ಣ ಕೋಡುಬಳೆ ಚಕ್ಕಲಿ ಅದನ್ನು ವ್ಯಾಪಾರ ವ್ಯವಹಾರ ಮಾಡೋದು. ಇದೆಲ್ಲ ಆರೋಗ್ಯಕ್ಕೂ ಕೂಡ ಮನೆಯದಾದಂಥ ತಿಂಡಿ ಒಳ್ಳೆಯದು. ಆರ್ಥಿಕವಾದಂಥ ರೀತಿಯಲ್ಲೂ ಸಣ್ಣ ಸಣ್ಣದ ಆದಾಯಗಳು ಕೂಡ ಆಗುತ್ತೆ. ಹಾಗಂತೇಳಿ ₹1 ಕಡಿಮೆ ಅಮೌಂಟ್ ಅಲ್ಲ. ಅದು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಹಾಕಿ ನೋಡಿ ನಿಮಗೆ ಆವಾಗ ಗೊತ್ತಾಗುತ್ತೆ. ಲಾಂಗ್ ಟರ್ಮ್ ಆಗಿ ಅದು ಎಷ್ಟು ನಿಮಗೆ ಪ್ರಾಫಿಟ್ ಕೊಡುತ್ತೆ ಎಂಬುದನ್ನು ಕೂಡ ನೋಡಿ ಆವಾಗ ಗೊತ್ತಾಗುತ್ತೆ. ಹಾಗಾಗಿ ಒಟ್ಟಿನಲ್ಲಿ ನಮಗೆ ಅಂದುಕೊಳ್ಳುವಂಥ ಸಣ್ಣ ಸಣ್ಣ ಬಿಸ್ನೆಸ್ಸು ಅಂಥೇಳಿ ಅಂಥವರು, ಗೃಹಿಣಿಯರು, ಸಣ್ಣ ಪುಟ್ಟ ಬಟ್ಟೆ ವ್ಯಾಪಾರ ವ್ಯವಹಾರ ಮಾಡೋರು, ಅಥವಾ ಸ್ವಲ್ಪ ಬೀದಿಯಲ್ಲಿ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಹೂವನ್ನು ವ್ಯಾಪಾರ ವ್ಯವಹಾರ ಮಾಡ್ತಾ ಇರುವಂಥ ವ್ಯಕ್ತಿಗಳು, ನಿಮಗೆಲ್ಲ ಏನೋ ಒಂದು ಹಂತಕ್ಕೆ ಲಾಭಾಂಶಗಳು, ಸಮಾಧಾನ ಸಿಗುವಂಥ ಒಂದು ತಿಂಗಳು ಅಂತಲೂ ಕೂಡ ಹೇಳಬಹುದು. ಹಾಗೆ ಎರಡನೇದಾಗಿ ಅಡುಗೆ ವ್ಯಾಪಾರ ವ್ಯವಹಾರ ಮಾಡೋರು, ಕ್ಯಾಟ್ರಿಂಗ್ ಮಾಡೋರು, ಅಂಥವ್ರು ಕೂಡ ಏನೋ ಒಂದು ಕಿರಿಕಿರಿ ಆಗ್ತಾ ಇದ್ದರೆ, ಎಷ್ಟೋ ಸಲ ಊಟ ಮಾಡಲಿಕ್ಕೇನೋ ನಮ್ಮ ಕ್ಯಾಟ್ರಿಂಗ್ ಬೇಕು, ಅಡುಗೆ ಬೇಕು, ಅಥವಾ ಶುದ್ಧವಾದಂಥ ಅಡುಗೆ ಮಾಡುವಂಥ ವ್ಯಕ್ತಿಗಳು ಬೇಕು. ಆದರೆ ಏನೋ ಸ್ವಲ್ಪ ಗಲೀಜಾಗುತ್ತೆ ಅಂತ ನಮ್ಗೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಅಂಥವರಿಗೆ ಅಕ್ಕಪಕ್ಕದಲ್ಲಿ ಕಿರಿಕಿರಿ ಆಗ್ತಾಯಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುವಂಥದ್ದು. ಎಷ್ಟೋ ಸಲ ನೋಡಿ, ಸ್ವೀಟನ್ನು ನಾವು ತಿಂತೇವೆ ಅಥವಾ ಬೇಕರಿ ಐಟಮ್ ತಿಂತೇವೆ ಅಂತಂದರೆ ಅದು ಕ್ಲೀನಾಗಿ ತೊಳೆಬೇಕು ಅಂತಂದರೆ ಜಿಡ್ಡೆಲ್ಲ ಹಿಡಿದಿರುತ್ತೆ. ಅಕ್ಕಪಕ್ಕದವರು ಬೇಕರಿ ಇದು ಜೊತೆಗಿದೆ ಅಂತಂದರೆ ಕೆಲವೊಂದು ಸಲ ಗಲಾಟೆ ಮಾಡುವಂಥದ್ದನ್ನು ಕೂಡ ನಾವು ಕೇಳ್ತೇವೆ, ಸ್ವೀಟ್ ಮಾಡುವಂಥ ಫ್ಯಾಕ್ಟ್ರಿ ಹತ್ತಿರದಲ್ಲಿ ಅಲ್ವಾ. ಆದರೆ ಅಂತಹದ್ದಕ್ಕೆಲ್ಲ ನಾವು ಕೆಲವೊಂದಷ್ಟಕ್ಕೆ ಜೀವನದಲ್ಲಿ ಕೆಲವೊಂದು ಬೇಕು ಕೆಲವೊಂದು ಬೇಡ ಅಂತಿಲ್ಲ, ಸಹಕಾರಗಳನ್ನು ಕೊಡ್ತಾ ಅದಕ್ಕೆ ಪ್ರಾಬ್ಲಮ್ ಹೇಗೆ ಮಾಡಿ ನಾವು ಅದರಿಂದ ಹೊರಗಡೆ ಬರಬಹುದು ಎಂಬುದನ್ನು ಕೂಡ ಗಮನಿಸ್ತಾ ಮುನ್ನಡೆ ಇಟ್ಕೊಂಡು ಹೋಗಬೇಕು. ಹಾಗೆ ಕೂತ್ಕೊಂಡಿದ್ರೆ ಖಂಡಿತವಾಗೂ ಕೂಡ ಜೀವನದಲ್ಲಿ ಯಾವುದೂ ಆಗುವುದಿಲ್ಲ. ಹಾಗಾಗಿ ಅಡುಗೆ, ಊಟ ತಿಂಡಿ ವ್ಯವಸ್ಥೆ ಮಾಡುವಂಥವರು, ಹೋಟೆಲ್ ಉದ್ಯಮ ಕ್ಷೇತ್ರದಲ್ಲಿದ್ದವರು, ಈಗ ಗ್ಯಾಸ್ ಇಲ್ಲ ಒದ್ದಾಟ ಅಂತಿರಬಹುದು, ಅದನ್ನು ಕೆಲವೊಂದಷ್ಟೇ ದಿವಸ ಅದು ಕಡೆ ಮತ್ತು ಪುನಃ ಮರಳಿ ಒಳ್ಳೆ ರೀತಿಯಾದಂಥ ಅವಕಾಶಗಳಾಗಬಹುದು. ನಿರಂತರವಾಗಿ ಶಾಶ್ವತವಾಗಿ ಯಾವ ಪ್ರಾಬ್ಲಮ್ಗಳು ಕೂಡ ಇರುವುದಿಲ್ಲ. ನಮ್ಮ ಶಾಸ್ತ್ರದಲ್ಲಿ ಬಹಳಷ್ಟು ಕಷ್ಟ ಬಂದಿದೆ ಅಂತಾದರೆ ಜಾಸ್ತಿ ಪ್ರಯಾಣ ಮಾಡುವಂಥ ಶನೇಶ್ವರ ಮಾತ್ರ 7.5 ವರ್ಷಗಳ ಕಾಲ ಮಾತ್ರ ಕಷ್ಟ ಇರಬಹುದು. ಯಾಕೆಂದರೆ ಎಷ್ಟು ಮಿನಿಮಮ್ 1 ತಿಂಗಳ, 15 ದಿವಸ, 1.5 ತಿಂಗಳ, 2 ತಿಂಗಳ, ಆದರೂ ಕೂಡ 6 ತಿಂಗಳ ಒಳಗಡೆ ಯಾವುದೇ ಪ್ರಾಬ್ಲಮ್ಗಳಿದ್ದರೂ ಸಾಲ್ವ್ ಆಗುತ್ತೆ. ನೀವು ನೋಡಿ, ಯಾವುದಾದ್ರು ಸೈಟು ವ್ಯಾಪಾರ ವ್ಯವಹಾರ ಮಾಡೋಕ್ಕೆ ಇಡ್ತಾರೆ ಅಂತೇಳಿ ಇಟ್ಕೊಳ್ಳಿ, ನೀವು 3 ತಿಂಗಳಾಗದೇ ಇರ್ಬೋದು, 6 ತಿಂಗಳ ಒಳಗಡೆ ಅದು ಹೇಗಾದ್ರೂ ಆಗಿಬಿಡುತ್ತೆ. ಅದು ಒಂದು ಮನೆ ಸೇಲ್ ಆಗಬೇಕು, ಒಂದು 6 ತಿಂಗಳ ಒಳಗಡೆ ಹೇಗಾದರೂ ಆಗಿಬಿಡುತ್ತೆ. ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ಅದಕ್ಕಿಂತ ಜಾಸ್ತಿ ಅಂತಂದರೆ ಸಾಮಾನ್ಯವಾಗಿ ನಿಮಗೆ ಕಷ್ಟ ಬಂದಿದೆ, ಬಹಳಷ್ಟು ಜನರು ನೋಡ್ತಾ ಇರ್ತೇವೆ, ಬಹಳಷ್ಟು ಕಷ್ಟ ಬಂದಿದೆ ಅಂತಂದರೆ ಒಂದು 5-6 ವರ್ಷ, ಮಿನಿಮಮ್ 7.5 ವರ್ಷದ ಒಳಗಡೆಗೆ ಅವರು ಯಾವುದೋ ಒಂದು ಟರ್ನಿಂಗ್ ಪಾಯಿಂಟ್ ಬಂದುಬಿಡುತ್ತೆ ಅವರಿಗೆ. ಯಾಕಂದರೆ ನಮ್ಮಲ್ಲಿ ಗ್ರಹಸ್ಥಿತಿ ನಿಧಾನವಾಗಿ ಸಂಚಾರ ಮಾಡುವಂಥವ್ರು ಶನೇಶ್ವರ ಒಬ್ಬನೇ. ಅದಕ್ಕೆ 7.5 ಶನಿ ಹೇಳ್ತೇವೆ. ಅವನನ್ನು ಬಿಟ್ಟರೆ ಇನ್ನು 18 ತಿಂಗಳು ಯಾರು? ರಾಹು ಅಲ್ವಾ. ಈ ಚರ್ಮದ ಕಾಯಿಲೆ ಇತ್ಯಾದಿಗಳಿದ್ದರೂ ಕೂಡ ಒಂದು 18 ತಿಂಗಳಿಗೆ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಏನೇ ಕಷ್ಟ ಇದ್ದರೂ ಕೂಡ ಭಗವಂತ ಪರಿಹಾರ ಮಾಡ್ತಾನೆ. ಮತ್ತು ಬೆಳ್ಳಿ ವ್ಯಾಪಾರ ವ್ಯವಹಾರ ಮಾಡೋರು, ಈ ರಾಶಿಯವರು ನೋಡಿ, ನಿಮಗೆ ಹೆಚ್ಚಿನದಾದಂಥ ಅನುಕೂಲತೆಗಳನ್ನು ಕಾಣುವಂಥ ಒಂದು ತಿಂಗಳು. ಬೆಳ್ಳಿ ವ್ಯಾಪಾರ ವ್ಯವಹಾರ, ಬೆಳ್ಳಿಯಲ್ಲಿ ಅನುಕೂಲ, ಬೆಳ್ಳಿಯಲ್ಲಿ ಏನೋ ಒಂದು ಲಾಭಾಂಶ ಆಗುವಂಥದ್ದು, ಹೀಗೆ ಮನಸ್ಸಿಗೆಲ್ಲ ಒಂದು ಕಡೆಗೆ ಸಮಾಧಾನ, ನೆಮ್ಮದಿ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಕುಟುಂಬ ಸ್ಥಾನಾಧಿಪತಿಯಾದಂಥ ಚಂದ್ರನು ಆರಂಭದ ದಿವಸದ ರವಿ ಜೊತೆಗಿದ್ದಾನೆ. ಹಾಗಾಗಿ ಯಾರೋ ಒಂದು ಸ್ತ್ರೀಯರಿಂದ ಕಿರಿಕಿರಿ ಆಗ್ತಾ ಇದೆ, ಮನೆಯಲ್ಲಿ ಯಾವುದೋ ಒಂದಷ್ಟು ಗಲಾಟೆಗಳಾಗ್ತಾ ಇದೆ, ಪುನಃ ಒಬ್ಬರಿಗೆ ಹೇಳಿದ್ದು ಒಬ್ಬರಿಗೆ ಆಗಲಿಲ್ಲ, ಅಥವಾ ಮದುವೆಯಾಗಿ ಡೈವರ್ಸ್ ಆಗಿದೆ, ಇಂತಹ ವ್ಯಕ್ತಿಗಳೆಲ್ಲ ಕುಟುಂಬದಲ್ಲೆಲ್ಲ ಒಂದು ಅನುಕೂಲ. ಯಾರೋ ಒಂದು ವ್ಯಕ್ತಿ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸುವಂಥದ್ದು, ಅಥವಾ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡುವಂಥದ್ದು. ಯಾಕೆ ರಾಶಿಯಲ್ಲಿ ಗುರು ಕೂತಿದ್ದಾನೆ, ಶುಕ್ರನೂ ಕೂತಿದ್ದಾನೆ, ಎಲ್ಲೋ ಒಂದು ಕಡೆ ವಿವಾಹಾದಿ ಮಂಗಲ ಕಾರ್ಯಕ್ಕೆ ದಾರಿಗಳಾಗುವಂಥ ಸಾಧ್ಯತೆಗಳಿದೆ. ಪ್ರಯತ್ನ ಮಾಡ್ತಾ ಅವನು ಹೀಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರಯತ್ನ ಮಾಡ್ತಾ ಇದ್ದಾಗ ಮಾತ್ರ ಅನುಕೂಲತೆಗಳಾಗುತ್ತೆ. ಯಾಕಂದರೆ ತಾಯಿಗೆ ಮಗುಗೆ ಹಾಲು ಕುಡಿಸ್ಬೇಕು ಅಂಥೇಳಿ ಗೊತ್ತಿದೆ, ಆದರೂ ಕೂಡ ಮಗು ಹೊತ್ತಾಗ ಮಾತ್ರ ತಾಯಿ ಹಾಲು ಕೊಡ್ತದೆ ಅಲ್ವಾ. ಹಾಗೆಯೇ ನಾವು ಕೂಡ ಭಗವಂತನ ಹತ್ರ ಕೇಳ್ತಾ ಇರಬೇಕು, ಒಂದಷ್ಟು ದೇವತಾ ಆರಾಧನೆ, ಪೂಜೆ, ಪುನಸ್ಕಾರ, ನಮಸ್ಕಾರ ಮಾಡ್ತಾ ಇರಬೇಕು. ಅದರ ಜೊತೆಗೆ ಲೌಕಿಕವಾದಂತಹ ಫೋನು ಸಂಪರ್ಕಗಳು ಎಲ್ಲೆಲ್ಲಿದೆ ಹೇಳುವಂಥದ್ದನ್ನು ಕೂಡ ಅರಸ್ತಾ ಇರಬೇಕು. ಆವಾಗ ಕೊನೆಗೆ ಆ ಋಣಾನುಬಂಧ ಎಲ್ಲೋ ಒಂದು ಕಡೆ ಸೇರಿರುತ್ತೆ. ನಾನು ಹೀಗೆ ಸುಮ್ಮನೆ ಕೂತ್ಕೊಂಡ್ಬಿಡುತ್ತೆ, ನನಗೆ ಊಟ ಆಗಿಬಿಡಬೇಕು ಅಂತಂದರೆ ಖಂಡಿತವಾಗಿ ಆಗೋದಿಲ್ಲ. ಹಾಗಾಗಿ ಮನುಷ್ಯ ಪ್ರಯತ್ನ ಬಹಳ ಮುಖ್ಯವಾಗಿದೆ. ಹಾಗೆ ಮನುಷ್ಯ ಪ್ರಯತ್ನವನ್ನು ಬಿಡಬೇಡಿ. ಕುಟುಂಬದ ಸೌಖ್ಯ, ವಿವಾಹಾದಿ ಮಂಗಲ ಕಾರ್ಯಕ್ಕೆ ಚಾಲನೆ ಎಂಬುದನ್ನು ಕೂಡ ಹೇಳಬಹುದು. ಮತ್ತು ಪ್ರಯಾಣ ಯೋಗ, ಜಾಸ್ತಿ ಪ್ರಯಾಣ ಆಗುವಂಥದ್ದು ಈ ತಿಂಗಳಲ್ಲಿ. ಕೂತ್ಕೊಳ್ಳೋದಿಲ್ಲ, ಎಲ್ಲ ಆ ಕಡೆ ಈ ಕಡೆ ಬರೀ ಸುತ್ತಾಡೋದೇ ಆಗುತ್ತೆ ಅನಿಸುತ್ತೆ ಮೇ ತಿಂಗಳ. ಹಾಗೆ ಉದ್ಯೋಗದ ನಿಮಿತ್ತವೋ ಅಥವಾ ಧಾರ್ಮಿಕ ಕೆಲಸದ ನಿಮಿತ್ತವೋ ಅಥವಾ ರಜೆ ನಿಮಿತ್ತವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಹಂತಕ್ಕೆ ಕೆಲವೊಂದು ಒಂದು ಕಡೆಗೆ ಸುತ್ತಾಡುವಂಥದ್ದು, ಪ್ರಯಾಣ ಮಾಡುವಂಥದ್ದು, ಹೀಗೆ ಕೆಲವೊಂದು ಕಡೆ ಹೋಗ್ತೀರಿ. ಅದರಿಂದ ಸಮಾಧಾನ, ನೆಮ್ಮದಿಯೂ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಸ್ಥಿರವಾದಂಥ ಆಸ್ತಿಗಳನ್ನು ಗಳಿಕೆ ಮಾಡಬೇಕು, ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇನ್ನೊಬ್ಬರಿಗೆ ಸಲಹೆ ಸೂಚನೆ ನೀವು ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ. ಅದು ಬಹಳ ಒಳ್ಳೆಯದೇ. ಯಾಕಂದರೆ ಎಷ್ಟೆಷ್ಟು ವ್ಯಯೇಕೃತೆ ವರ್ಧತ ಏವ ನಿತ್ಯಂ. ಯಾವ ವ್ಯಕ್ತಿಯು ವಿದ್ಯೆಯನ್ನು, ತನ್ನ ತಿಳುವಳಿಕೆಯನ್ನು ಇನ್ನೊಬ್ಬನಿಗೆ ಕೊಡ್ತಾನೋ ಅವನಿಗೆ ಅದಷ್ಟು ವೃದ್ಧಿಯಾಗುತ್ತೆ.
ನೀವು ನೋಡಿ ಬೇಕಾಗಿದ್ರೆ ನೀವು ಯಾವುದೋ ಒಂದು ಜೀವನದಲ್ಲಿ ಯಾವುದೋ ಒಂದು ವೃತ್ತಿಗೆ ಒಂದು ಒಳ್ಳೆಯದನ್ನು ಮಾಡಿಡಿ, ಅಥವಾ ಎಲ್ಲೋ ಒಬ್ಬರು ಕಷ್ಟ ಇದ್ದಾಗ ನೋಡಿ ಹೀಗೆ ಮಾಡಬಹುದು ಅಂತ ನನ್ನ ತಿಳುವಳಿಕೆ ಅಂತ ಹೇಳಿಡಿ, ಅವನು ಸಾಯವರೆಗೆ ಅದನ್ನು ನೆನಪಿಟ್ಕೊಳ್ತಾನೆ. ಇವರು ಹೀಗೆ ಹೇಳಿದ್ರು, ನಾನು ಹೀಗೆ ಮಾಡಿದ್ರೆ ಬಹಳ ಒಳ್ಳೆಯದಾಗ್ತಿತ್ತಲ್ಲ ಅಂಥೇಳಿ ಆ ವ್ಯಕ್ತಿ ಖಂಡಿತವಾಗೂ ಯೋಚನೆ ಮಾಡ್ತಾನೆ. ಅದು ಒಳ್ಳೆ ರೀತಿಯಾದಂತಹ ತೀರ್ಮಾನಗಳು. ಹಾಗೆ ಧರ್ಮ ಕಾರ್ಯಕ್ಕೆ, ದೇವರ ಕೆಲಸಕ್ಕೆ ಸದ್ವಿನಿಯೋಗವಾಗುವಂಥ ಹಣಕಾಸು ನಿಮ್ಮಿಂದ ಬಹಳ ಖರ್ಚಾಗುವಂಥದ್ದು. ಮತ್ತು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಹೆಚ್ಚಿನದಾದಂಥ ಲಾಭಾಂಶಗಳು. ಬಹುಶಃ ನಿಮೇ ರಿಯಲ್ ಎಸ್ಟೇಟ್ ಉದ್ಯಮಗಳಿದ್ದರೂ ಕೂಡ ಒಳ್ಳೆಯದು. ಬುಧನ ರಾಶಿ ಆದದ್ರಿಂದ ಜಾಸ್ತಿ ಸಾಫ್ಟ್ವೇರು, ನೌಕರಿ, ಅಥವಾ ಯಾವುದಾದ್ರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಅಥವಾ ಕೋರ್ಟು ಕಚೇರಿ, ಲಾಯರು ಅಂಥವರನ್ನು ಜಾಸ್ತಿ ಕಾಣ್ತೇವೆ. ಆದರೆ ಒಂದು 20% ಜನ ಪಕ್ಕ ವ್ಯಾಪಾರ ವ್ಯವಹಾರ ಮಾಡೋರಲ್ಲಿ ಇರ್ತಾರೆ ಈ ರಾಶಿಯವರು. ಅಂಥವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ಒಳ್ಳೆಯ ಕೆಲಸಕ್ಕೆ ಇನ್ವೆಸ್ಟ್ಮೆಂಟ್ ಆಗುವಂಥ ಚಾನ್ಸಸ್ಸು ಎಂಬುದನ್ನು ಕೂಡ ಹೇಳ್ತೇವೆ. ಧಾರ್ಮಿಕ ಮುಖಂಡರು ಬಹಳಷ್ಟು ಜನ ಇದ್ದಾರೆ, ಅಂಥವರಿಗೂ ಕೂಡ ಸನ್ಮಾನಗಳು ಮತ್ತು ದೇವತಾ ಅನುಗ್ರಹ, ಧಾರ್ಮಿಕವಾದಂಥ ಕೆಲಸ ಕಾರ್ಯಗಳನ್ನು ಮುಂಚೂಣಿಯಲ್ಲಿದ್ದು ನಡೆಸುವಂಥ ಅವಕಾಶಗಳಾಗುತ್ತೆ. ಎಷ್ಟೋ ಸಲ ಧಾರ್ಮಿಕವಾದಂಥ ಮುಂಚೂಣಿ ಆಗೋದೇ ಇಲ್ಲ, ಸಣ್ಣ ಪುಟ್ಟ ಕಿರಿಕಿರಿ ಚಿಂತೆ ಆಗ್ತಾ ಇರುತ್ತೆ. ಬಿಟ್ಟರೆ ಧಾರ್ಮಿಕವಾದಂಥ ಮುಖಂಡರು ಧಾರ್ಮಿಕವಾಗಿ ನಡೆಸುವಂತಹ ಪ್ರಯತ್ನಗಳಾಗುತ್ತೆ. ಸಣ್ಣ ಪುಟ್ಟ ಚರ್ಮ ಮೊದಲಾದ ಚರ್ಮ, ಕೂದಲು ಉದುರುವಂಥದ್ದು, ಹಲ್ಲು ನೋವು ಬರುವಂಥ ಇಂಥ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನ್ನಾಹಾರಗಳಲ್ಲಿ ಭಾಳಷ್ಟು ಹುಷಾರಿಕೆ ವಹಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಒಂದು 5 ಜಾಗ್ರತೆಯನ್ನು ಕೂಡ ಹೇಳಬಹುದು. ಒಂದನೇದಾದಂಥ ಜಾಗ್ರತೆ ಯಾವುದು? ನಿಮ್ಮ ಅನ್ನಾಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಂಡು, ನಿಮ್ಮ ಆರೋಗ್ಯ ಕಾಳಜಿ ವಹಿಸ್ಕೊಂಡು, ನಾವು ಏನು ಮಾಡಿದ್ರೆ ಒಳ್ಳೆಯದಾಗತ್ತೆ. ಯಾಕಂದರೆ ಎಲ್ಲರಿಗೆಲ್ಲ ಆಹಾರಗಳು ಕೂಡ ಆಗೋದಿಲ್ಲ, ಎಲ್ಲ ಔಷಧಿಗಳು ಕೂಡ ಆಗೋದಿಲ್ಲ. ನೋಡಿ, ಎಷ್ಟೋ ಜನ ಕೊಟ್ಟಂಥ ಔಷಧಿ ಕೆಲವು ಜನಕ್ಕೆ ಆಗತ್ತೆ, ಕೆಲವು ಜನಕ್ಕೆ ಯಾವ ಔಷಧಿಯೂ ತಾಗುವುದಿಲ್ಲ. ಹಾಗಾಗಿ ಔಷಧಿ ತಾಗಬೇಕು ಅಂತಂದರೆ ಅವರಿಗೆ ಅದರ ಬಗ್ಗೆ ವಿಶ್ವಾಸವೂ ಇರಬೇಕು, ಅದರ ಬಗ್ಗೆ ದೈವಾನುಗ್ರಹವೂ ಕೂಡ ಇರಬೇಕು. ಹಾಗಾಗಿ ಕೆಲವೊಂದಷ್ಟು ಆಹಾರದಲ್ಲೂ ಕೂಡ ಜಾಗ್ರತೆ ವಹಿಸ್ಕೊಳ್ಳಿ, ಔಷಧದಲ್ಲೂ ಕೂಡ ಜಾಗ್ರತೆ ವಹಿಸ್ಕೊಳ್ಳಿ. ಮೂರನೇದಾಗಿ ಗೃಹಿಣಿಯರು ಬಹಳ ಜಾಗ್ರತೆ, ಮತ್ತು ತಂದೆ ತಾಯಿಯವರ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು ಈ ತಿಂಗಳಲ್ಲಿ. ಯಾಕಂದರೆ ನಮಗೆ ಸಿಟ್ಟು, ಕೋಪ, ತಾಪ ಬರ್ತಾ ಇರುತ್ತೆ. ಹಾಗೆ ಅಂತೇಳಿ ಹಿರಿಯರ ಹತ್ರ, ತಂದೆ ತಾಯಿಯರ ಹತ್ರ ಅದನ್ನು ತೋರಿಸ್ಲಿಕ್ಕೆ ಹೋಗಬಾರ್ದು. ಗುರುಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ ಬಹಳ ಮುಖ್ಯವಾಗಿ ಬೇಕು. ಹಾಗಾಗಿ ಇನ್ನೊಂದೇನಂತಂದರೆ ಹಣಕಾಸಿನ ವಿಷಯದಲ್ಲಿ ತಕ್ಕ ಮಟ್ಟಿಗೆ ನೀವು ಸ್ವಲ್ಪ ಮಟ್ಟಿಗೆ ನಿಗಾ ವಹಿಸ್ತಾ ಇದ್ದೀರಿ. ಆದರೆ ಎಲ್ಲೋ ಒಂದು ಕಡೆ ಕಳ್ಕೊಳ್ಳುವಂಥದ್ದು, ಎಲ್ಲೋ ಒಂದು ಕಡೆ ಕೊಡುವಂಥದ್ದು, ಹಣಕಾಸಿನಲ್ಲಿ ಸ್ವಲ್ಪ ಏರುಪೇರು ಆಗುವಂಥ ಚಾನ್ಸಸ್ ಕಾಣ್ತಾ ಇದೆ ಜಾಸ್ತಿ. ಹಾಗಾಗಿ ಹಣಕಾಸಿನಲ್ಲಿ ತಕ್ಕ ಮಟ್ಟಿಗೆ ಜಾಗ್ರತೆ ವಹಿಸ್ಕೊಳ್ಳಿ. ಎಲ್ಲೋ ಒಂದು ಕಡೆ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ ಇದೆ. 5 ಪ್ರಯತ್ನ ಮಾಡಿ 6ರಿಂದ ಬಿಡುವಂಥದ್ದು ಬೇಡ, 6 ಪ್ರಯತ್ನಗಳು ನಿರಂತರವಾಗಿ ನಡೆಸಿ ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ಭಾಗ್ಯ ಹೇಳುವಂಥದ್ದು ವೃದ್ಧಿ ಆಗ್ತಾ ಇದೆ ರಾಹುವಿಂದ, ಮತ್ತು ಉದ್ಯೋಗ ಹೇಳುವಂಥದ್ದು ವೃದ್ಧಿ ಆಗ್ತಾ ಇದೆ ಗುರುವಿಂದ. ಹಾಗಾಗಿ ಉದ್ಯೋಗ ಮತ್ತು ಭಾಗ್ಯದ ಬಗ್ಗೆ ಇವತ್ತು ಅನುಕೂಲ ಆಗ್ತಾ ಇದೆ. ನಾಳೆ ಅನುಕೂಲದ ದಾರಿಯನ್ನು ಹುಡುಕ್ತಾ ಹೋಗಿ. ನಾಳೆ ಮತ್ತೆ ಸುಮ್ಮನೆ ಆಗಿಬಿಡಬೇಡಿ. ಯಾಕಂದರೆ ಯಾವುದೇ ಇದ್ರೂ ಕೂಡ ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ, ಅದರಿಂದ ಜಾಸ್ತಿ ಲಾಭಾಂಶಗಳಾಗುತ್ತೆ. ಖರ್ಚಾಗತ್ತೆ ಒಂದು ಹಂತಕ್ಕೆ. ನೋಡಿ, ರವಿ ಸ್ವಲ್ಪ ಗೌರ್ಮೆಂಟ್ ಕೆಲಸ ಕಾರ್ಯಕ್ಕೆ ಸ್ವಲ್ಪ ಜಾಸ್ತಿ ಹಣಕಾಸು ಖರ್ಚಾಗುವಂಥ ಸಾಧ್ಯತೆಗಳಿದೆ. ಮತ್ತು ಸ್ಕೂಲು ಕಾಲೇಜಿಗೆ ಅಥವಾ ನಿಮ್ಮ ಅಧ್ಯಯನಕ್ಕೋಸ್ಕರ ಒಂದಷ್ಟು ಹಣ ಖರ್ಚಾಗುತ್ತೆ. ಖಂಡಿತವಾಗೂ ಖರ್ಚು ಮಾಡಿ. ನಾವು ನಮ್ಮನ್ನು ಬೆಳೆಸ್ಕೊಳ್ತಾ ಇರಬೇಕು, ನಾವು ಅಪ್ಗ್ರೇಡ್ ಆಗ್ತಾ ಇರಬೇಕು, ಓದ್ತಾ ಇರಬೇಕು. ಯಾಕಂದರೆ ನಿರಂತರವಾದಂಥ ಅಧ್ಯಯನ, ನಿರಂತರವಾದಂತಹ ಕಲಿಕೆ ಹೇಳುವಂಥದ್ದು ಏನಿದೆಯೋ ಅದು ನಮ್ಮ ಜೀವನಕ್ಕೆ ಸಾರ್ಥಕತೆಯನ್ನು ಕೊಡುತ್ತದೆ. ನಾವೆಲ್ಲ ಏನೋ ಒಂದು PhD ಯೋ MA MPhil ಮಾಡಿ ಅದನ್ನು ವಿದ್ಯೆ ನಿಲ್ಲಿಸಿಬಿಡ್ತೇವೆ. ಆದರೆ ಹಾಗಲ್ಲ, ಅದನ್ನು ನಿರಂತರವಾಗಿ ಓದ್ತಾ ಇರಬೇಕು. ಕಲಿಕೆ ಹೇಳುವಂಥದ್ದು ಜೀವನದಲ್ಲಿ ಸದಾ ಕ್ಷಣವೂ ಕೂಡ ನಮಗಿರಬೇಕು. ಆ ಕಲಿಕೆ ಹೇಳುವಂಥದ್ದು ನಮ್ಮ ಜೀವನವನ್ನು ಬಹಳಷ್ಟು ತೀರ್ಮಾನವನ್ನು, ಬಹಳಷ್ಟು ಬದಲಾವಣೆಯನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಅಂತಹ ಕಲಿಕೆ ಹೇಳುವಂಥದ್ದನ್ನು ನಿಧಾನವಾಗಾದರೂ ಕೂಡ ಪರವಾಗಿಲ್ಲ, ಒಂದು ದಿವಸಕ್ಕೊಂದು ಸ್ವಲ್ಪ ಸಣ್ಣ ಸಮಯ ಇಟ್ಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು. ಯಾಕಂದರೆ ಏಕಾದಶಿಯಲ್ಲಿ ಕುಜ ಇದ್ದಾನೆ, ಮತ್ತು ಸ್ವಂತ ಭೂಮಿಯ ಕನಸು, ಸ್ವಲ್ಪ ಸಾಲ ತೀರಿಸಬೇಕು, ಇಂತಹ ವ್ಯಕ್ತಿಗಳಿದ್ದರೆ ಆ ವಿಷಯದಲ್ಲಿ ಪ್ರಯತ್ನ ಮಾಡಿ. ಅದರಿಂದನೂ ಕೂಡ ಎಲ್ಲೋ ಒಂದು ಕಡೆ ಲಾಭ, ಸಂತೋಷಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಹೀಗೆ ಒಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಅವಕಾಶಗಳನ್ನು ಕೂಡ ಭಗವಂತ ನೀಡ್ತಾ ಇದ್ದಾನೆ. ಹಾಗೆ ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಗಮನಿಸ್ತಾ ಹೋದರೆ, ಮೃಗಶಿರ ನಕ್ಷತ್ರ 3, 4ನೇ ಪಾದ, 5ನೇ ತಾರೀಕು ಸಂಕಷ್ಟರ ಚತುರ್ಥಿ ಇದೆ. ಮರೆಯದೇ ಇದ್ದ ಗಣಪತಿ ದೇವರನ್ನು ಪ್ರಾರ್ಥನೆ ಮಾಡಿ, ಗಕಾರ ಸಹಸ್ರನಾಮ ಪಾರಾಯಣ ಮಾಡಿ, ಅಥವಾ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆ ನಮಸ್ಕಾರಗಳನ್ನು ಮಾಡ್ತಾ ಬನ್ನಿ, ಅದರಿಂದ ಶುಭವಾಗ್ತದೆ. ಇನ್ನು ಆರ್ದ್ರಾ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಗುರುಗಳ ಪ್ರಾರ್ಥನೆ ಮಾಡಿ, ಅಥವಾ ಗುರುಚರಿತ್ರೆ ಪಾರಾಯಣ ಮಾಡಿ, ಅಥವಾ ಗುರುಗಳ ದೇವಸ್ಥಾನಕ್ಕೂ ಗಡ್ಡ ಬಿದ್ದು ನಮಸ್ಕಾರ ಮಾಡಿ. ಗುರುಗಳ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು. ಗುರುಗಳ ಅನುಗ್ರಹ, ಗುರುಗಳ ಆಶೀರ್ವಾದ ಬಹಳ ಮುಖ್ಯವಾಗಿ ನಿಮಗೆ ಶ್ರೇಯಸ್ಸಾಗುತ್ತೆ. ಗುರುವಿನ ಆಶೀರ್ವಾದ ಪಡ್ಕೊಳ್ತಾ ಬನ್ನಿ, ಅದರಿಂದ ಶುಭವಾಗ್ತದೆ. ಇನ್ನು ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ನೀವು ನೋಡಿ, ಅಧಿಕ ಮಾಸ ಅಂಥೇಳಿ 17ನೇ ತಾರೀಕಿನ ಶುರು ಆಗುತ್ತೆ. ಅಧಿಕ ಮಾಸದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ದಿವಸ ಒಂದು ಪೂಜೆ ಪುನಸ್ಕಾರಗಳು ಅಥವಾ ಜಪಗಳಲ್ಲೋ ಒಂದು ನಿಯಮ ಇಟ್ಕೊಳ್ಳಿ. 17ನೇ ತಾರೀಕಿನಿಂದ 1 ತಿಂಗಳ ಕಾಲ ಇರುತ್ತೆ ಅಧಿಕ ಮಾಸ.
ಅದು ಜ್ಯೇಷ್ಠ ಮಾಸದಲ್ಲಿ ಬರುತ್ತೆ. ಹಾಗಾಗಿ ಒಂದು ನಿಮ್ಮ ಕೈಯಲ್ಲಿ ಪ್ರತಿ ದಿವಸವೂ ನಾನು ಇದನ್ನು ಮಾಡ್ತೇನೆ, ಪ್ರತಿನಿತ್ಯವೂ ನಾನು ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂಥೇಳಿ ಅದನ್ನು ಮಾಡ್ತಾ ಅವನ ಕೆಲಸ ಕಾರ್ಯಗಳು ವೃದ್ಧಿಯನ್ನು ಕೊಡುತ್ತದೆ. ಒಟ್ಟಿನಲ್ಲಿ ಭಗವಂತನ ಅನುಗ್ರಹದಿಂದ ಶುಭವಾಗಲಿ, ಮಂಗಲವಾಗಲಿ, ಎಲ್ಲ ಕಷ್ಟ ತೊಂದರೆಗಳು ಕೂಡ ಪರಿಹಾರ ಮಾಡಲಿ ಅಂಥೇಳಿ ಭಗವಂತನನ್ನು ಬೇಡ್ಕೊಳ್ತಾ, ಯಾರು ಲೈಕ್ ಮಾಡಿಲ್ಲ ಅಂಥವರೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಈ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂಥ ಯೂಟ್ಯೂಬ್ ಚಾನಲ್ ನಡೀತಾ ಇದೆ. ಅದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದ. ಹಾಗೆ ಇನ್ನೊಂದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಕೂಡ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.